ಓಕೆ, ಟೇಬಲ್ ಹೊಡೆದೋಯ್ತು ಅಷ್ಟೇ ಇಲ್ಲಿ. ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OPPO Pad Air ಈ ಒಂದು ಟ್ಯಾಬ್ಲೆಟ್ ಇರುವಂಥದ್ದು. ಇತ್ತೀಚೆಗೊಂದು ಪ್ರತಿಯೊಂದು ಬ್ರ್ಯಾಂಡ್ ಅವರು ಕೂಡ ಟ್ಯಾಬ್ಲೆಟ್ ಅನ್ನು ಲಾಂಚ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಒಂದು ಟ್ಯಾಬ್ಲೆಟ್ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಇದು ಕೇವಲ 16,000 ರೂಪಾಯಿಗೆ ಲಾಂಚ್ ಆಗ್ತಿರುವಂಥದ್ದು. ಸೂಪರ್ ವಿಷಯ. ಆದರೆ ಒಂದು ಬೇಜಾರಾಗುವಂಥ ವಿಷಯ ಏನಪ್ಪಾ ಅಂತ ಅಂದ್ರೆ ಇದಕ್ಕೆ ನಾವು ಯಾವುದೇ ಸಿಮ್ ಹಾಕೋದಕ್ಕೆ ಆಗೋದಿಲ್ಲ. ಕೇವಲ ವೈಫೈ ಮುಖಾಂತರ ಇಂಟರ್ನೆಟ್ನ ನೀವು ಒಂದು ಟ್ಯಾಬ್ಲೆಟ್ನಲ್ಲಿ ಯೂಸ್ ಮಾಡ್ಬೋದು. ನಾನಿವತ್ತು ಈ ಒಂದು ಟ್ಯಾಬನ್ನು OPPO Pad Air ಅನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಟ್ಯಾಬನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಟ್ಯಾಬ್ನ ಬಾಕ್ಸ್ ನಿಮಗೆ ರೀತಿ ನೋಡೋಕೆ ಸಿಗುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಡೈರೆಕ್ಟಾಗಿ ಒಂದು ಟ್ಯಾಬ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಕಲ್ಲಿ ಕ್ರೇಜಿ ಬಿಲ್ಡ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಆದರೆ ಕೆಳಗಡೆ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ನಂತರ ಇದರ ಕೆಳಗಡೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, 33 ವ್ಯಾಟನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು ಟ್ಯಾಬ್ನ ನಾವು ಕೇವಲ 18 ವ್ಯಾಟಲ್ಲಿ ಚಾರ್ಜ್ ಮಾಡೋದಕ್ಕೆ ಸಾಧ್ಯ. ಸೊ ಫಾಸ್ಟ್ ಚಾರ್ಜಿಂಗ್ ಇಲ್ಲ. ಇನ್ನು ಕೊನೆಯದಾಗಿ USB Type-C ಡಾಟಾ ಕೇಬಲ್ ಇದೆ. Type-A ಇಂದ Type-C ಸುಮಾರಾಗಿದೆ ಒಂದು ಕೇಬಲ್ನ ಕ್ವಾಲಿಟಿ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಈ ಒಂದು ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಈ ಒಂದು ಟ್ಯಾಬ್ ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥದ್ದು. ಈ ಪ್ರೈಸ್ ರೇಂಜ್ಗೆ ಹೆವಿ ಇಂಪ್ರೆಸ್ ಮಾಡ್ತು. ಹಿಂದ್ಗಡೆ ಡಿಸೈನ್ ಇದೆ ಅಲ್ವಾ, ಒಂಥರ ಡ್ಯೂಯಲ್ ಟೆಕ್ಸ್ಚರ್ ಡಿಸೈನ್ನ ಹೊಂದಿರುವಂಥದ್ದು. ಮೇಲ್ಗಡೆ ಈ ಪಾರ್ಟ್ ಇದೆ ಅಲ್ವಾ, ಇದು ಪಾಲಿಕಾರ್ಬೋನೇಟ್ ಬ್ಯಾಕ್, ಇದು ಮೆಟಲ್ ಅಲ್ಲ. ಇದ್ರ ಕೆಳಗಡೆ ಫುಲ್ಲು ಇದಾಗಿರ್ಬೋದು. ನಂತರ ಈ ಒಂದು ಫ್ರೇಮ್ ಇದೆ ಅಲ್ವಾ, ಸೊ ಇದು ಕಂಪ್ಲೀಟ್ ಮೆಟಲ್ ಬಿಲ್ಡ್ ಆಗಿರುವಂಥದ್ದು. ಸೊ ಇದಿಷ್ಟು ಮಾತ್ರ. ಒಂದೇನಪ್ಪ ಅಂದರೆ ಇದು ಕಂಪ್ಲೀಟ್ ಮ್ಯಾಟ್ ಫಿನಿಷನ್ನು ಹೊಂದಿರೋದ್ರಿಂದ ಸ್ಮಡ್ಜಸ್ ಕೂಡ ಆಗಲ್ಲ. ಅದೊಂದು ಖುಷಿ ಆಯ್ತು ನನಗೆ. ಸ್ಮಡ್ಜಸ್ ಫ್ರೀ ಅಂತ ಬೇಕಾದರೂ ಅನ್ಬೋದು. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಮತ್ತು ಸೈಡ್ಸು ಅಷ್ಟೇ ಆಯಿತಾ. ಸೊ ಮೆಟಾಲಿಕ್ ಫ್ರೇಮ್ ಆಗಿರೋದ್ರಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸಖತ್ ಇಂಪ್ರೆಸ್ ಮಾಡ್ತು ಹಿಂದ್ಗಡೆ ಡಿಸೈನು ಮತ್ತು ಫ್ರೇಮ್ ಡಿಸೈನ್ ಎಲ್ಲ. ಇನ್ನು ಫ್ರಂಟಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ರೆ ಒಂಥರ ಬೆಸಲ್ ನೋಡೋದಕ್ಕೆ ಹೋದರೆ ಟ್ಯಾಬ್ ನೋಡ್ಕೊಂಡ್ರೆ ಪರವಾಗಿಲ್ಲ, ಹೆವಿ ದೊಡ್ಡ ಬೆಸಲ್ ಅಲ್ಲ. ಫೋನಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಸಲ್ ಎಲ್ಲ ದೊಡ್ಡದಾಗಿದೆ ಹೌದು, ಬಟ್ ಟ್ಯಾಬನ್ನು ನೋಡ್ಕೊಂಡ್ರೆ ಪರವಾಗಿಲ್ಲ ಅಂತೀನಿ ಆಯಿತಾ. ಮುಂದ್ಗಡೆ ನಿಮಗೆ ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೊಬೇಕಾಗುತ್ತೆ. ಮತ್ತು ಒಂದು ಫ್ರಂಟ್ ಕ್ಯಾಮ್ರಾ ಪ್ಲೇಸ್ಮೆಂಟು ಈ ರೀತಿ ಇರುವಂಥದ್ದು. ಸೊ ನಿಮಗೆ ಲ್ಯಾಂಡ್ಸ್ಕೇಪಲ್ಲಿದೆ, ಇಲ್ಲಿ ಮಧ್ಯೆ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ. ಇತ್ತೀಚೆಗೆ ಎಲ್ಲರೂ ಕೂಡ ಈ ರೀತಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತು ಈ ಒಂದು ಟ್ಯಾಬ್ಗೆ ಪೆನ್ನ ಸಪೋರ್ಟ್ ಕೂಡ ಇರುವಂಥದ್ದು. ಸೂಪರ್ ವಿಷಯ. ನೀವು ಅದನ್ನು ಈ ಬಾಕ್ಸ್ ಒಳಗೆ ಇದ್ರ ಜೊತೆ ಕೊಡಲ್ಲ, ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಎಕ್ಸ್ಟ್ರಾ ದುಡ್ಡನ್ನ ಕೊಡಬೇಕಾಗುತ್ತೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೂಡ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಮೆಟಾಲಿಕ್ ಬಿಲ್ಡ್ ನನಗೆ ಹೆವಿ ಇಂಪ್ರೆಸ್ ಮಾಡಿದ್ದು. ಇನ್ನು ಈ ಒಂದು ಟ್ಯಾಬಲ್ಲಿ ನಿಮಗೆ USB Type-C ಪೋರ್ಟ್ ಇದೆ ಮತ್ತು ಯಾವುದೇ ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ ಮತ್ತು ಯಾವುದೇ ಸಿಮ್ ಸ್ಲಾಟ್ ಇಲ್ಲ. SD ಕಾರ್ಡ್ ಸ್ಲಾಟ್ ಇದೆ ಆಯಿತಾ. ಸೊ ನೀವು ಬೇಕಾದರೆ SD ಕಾರ್ಡನ್ನು ಈ ಒಂದು ಟ್ಯಾಬ್ಗೆ ಹಾಕೊಬೋದು. ಡ್ರಾಪ್ ಟೆಸ್ಟ್ ಮಾಡೋಣ. ಗೊತ್ತಿಲ್ಲ, ಡ್ರಾಪ್ ಟೆಸ್ಟ್ ಮಾಡಿದ್ರೆ ಏನಾಗಿಲ್ಲ. ಓಕೆ, ಟೇಬಲ್ ಹೊಡೆದೋಯ್ತು ಅಷ್ಟೇ ಇಲ್ಲಿ. ಏನು ತೊಂದರೆ ಇಲ್ಲ, ಸಾಲಿಡ್ ಆಗಿದೆ. ಮಾತ್ರ ಟೇಬಲಿಗೆ ಮಾತ್ರ ಏಟ್ ಆಯ್ತು ಇಲ್ಲಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬಲ್ಲಿ ನಿಮಗೆ 10.36 ಇಂಚಿನ ಫುಲ್ HD ಪ್ಲಸ್, ಒಂಥರ ಫುಲ್ HD ಪ್ಲಸ್ ಅಂದರೆ ಫುಲ್ HDಗಿಂತ ಸ್ವಲ್ಪ ಜಾಸ್ತಿ ಪಿಕ್ಸೆಲ್ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಇದು IPS ಡಿಸ್ಪ್ಲೇ. ಬ್ರೈಟ್ನೆಸ್ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ, ಕ್ರೇಜಿ ಏನಲ್ಲ. ಬಿಸಿಲಿಗೆ ಹೋದರೆ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು. ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಅಂತ ಅನ್ನಲ್ಲ ನಾನು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ವ್ಯೂಯಿಂಗ್ ಆ್ಯಂಗಲ್ ಎಲ್ಲ ಚೆನ್ನಾಗಿರುವಂಥದ್ದು. ಮೀಡಿಯಾ ಕನ್ಸಂಪ್ಷನ್ಗೆ ಓಕೆ ಅಂತೀನಿ ಆಯಿತಾ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಅನ್ನಲ್ಲ ನಾನು. ಈ ಪ್ರೈಸ್ ರೇಂಜಿಗೆ ನಾವು ಅಮೋಲೆಡ್ನ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಆಯಿತಾ. ಸೊ IPS ಕೊಟ್ಟಿದ್ದಾರೆ. ರಿಫ್ರೆಶ್ ರೇಟ್ ಸ್ವಲ್ಪ ಅಟ್ಲೀಸ್ಟ್ 90 ಹರ್ಟ್ಸ್ ಕೊಟ್ಟಿದ್ರೆ, 120 ಹರ್ಟ್ಸ್ ಬೇಡ ಅಂದರೂ 90 ಹರ್ಟ್ಸ್ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಡಿಸ್ಪ್ಲೇ ಬೆಂಕಿ ಏನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಹೆವಿ ಬ್ರೈಟ್ ಆನ್ ಅಲ್ಲ, ಸುಮಾರಾಗಿದೆ ಒಟ್ಟಿಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಟ್ಯಾಬ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು, ಮತ್ತು ಇನ್ನೊಂದು 4 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್. ಇದರಲ್ಲಿ ನಿಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಅಪ್ ಟು 3 GB ನೀವು ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಅಂದರೆ ಸ್ಟೋರೇಜನ್ನೇ ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ಅವಶ್ಯಕತೆ ಇರೋ ಟೈಮಲ್ಲಿ ಅದು ಯೂಸ್ ಆಗುತ್ತೆ, ಓಕೆ ಅಂತೀನಿ. ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜು ಸೂಪರ್ ವಿಷಯ. ಒಂದು ಪ್ರೈಸ್ನ UFS ಸ್ಟೋರೇಜ್ನ ಕೊಟ್ಟಿದ್ದಾರೆ, ಅದು ನನಗೆ ಇಂಪ್ರೆಸ್ ಮಾಡ್ತು. ಸೊ ರ್ಯಾಮ್ ಮತ್ತು ಸ್ಟೋರೇಜ್ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು.
ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು 4G ಪ್ರೋಸೆಸರ್ ಇದೆ, ಆದರೆ ಯಾವುದೇ 4G ಒಂದು ಫೋನಲ್ಲಿಲ್ಲ. ನಾವು ಸಿಮ್ ಹಾಕೋದಕ್ಕೆ ಆಗೋದಿಲ್ಲ, ಬಟ್ ಪ್ರೋಸೆಸರ್ ಮಾತ್ರ 4G ಸಪೋರ್ಟ್ ಆಗುವಂಥ ಪ್ರೋಸೆಸರ್. ಇದು ಸ್ನ್ಯಾಪ್ಡ್ರ್ಯಾಗನ್ 680 ಪ್ರೋಸೆಸರ್, ಒಂಥರ ಮಿಡ್ ಎಂಡ್ ಪ್ರೋಸೆಸರ್. BGMI ನಾನು ಚೆಕ್ ಮಾಡ್ದಂಗೆ ಹೈ ಸೆಟ್ಟಿಂಗ್ ಆಡ್ಕೊಬೋದು. ಎಕ್ಸ್ಟ್ರೀಮ್ ಇಲ್ಲ, ಅಲ್ಟ್ರಾ ಇಲ್ಲ, ಹೈ ಸೆಟ್ಟಿಂಗ್ ಆಪ್ಷನ್ ಇದೆ. ಆಡೋದಕ್ಕೆ ನಿಮಗೆ ಒಂದು ಲೆವೆಲಿಗೆ ಪರವಾಗಿಲ್ಲ, ಕ್ರೇಜಿನಲ್ಲ, ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ಸೊ ಗೇಮರ್ಸ್ಗಳಿಗಂತೂ ಅಲ್ಲ, ಹೆವಿ ಹಾರ್ಡ್ ಕೋರ್ ಗೇಮರ್ಗಳಿಗೆ ಅಲ್ಲ ಇದು. ಸೊ ಇದೊಂದು ಮಿಡ್ ಎಂಡ್ ಪ್ರೋಸೆಸರ್. ಮತ್ತು ನಾನು ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 2.25 ಲಕ್ಷ ರೇಟಿಂಗನ್ನು ಕೊಡ್ತು. 2,70,000 80,000 ರೇಟಿಂಗನ್ನು ಕೊಡಬಲ್ಲ ಅಂತ ಸಾಮರ್ಥ್ಯ ಒಂದು ಪ್ರೋಸೆಸರ್ಗಿರುವಂಥದ್ದು. ಸೊ ನಾರ್ಮಲ್ ಯೂಸಿಗೆ, ಹೆವಿ ಅಲ್ಲ, ನಾರ್ಮಲ್ ಯೂಸಿಗೆ ಈ ಒಂದು ಪ್ರೋಸೆಸರ್ ಚೆನ್ನಾಗಿದೆ. ಮೀಡಿಯಾ ಕನ್ಸಂಪ್ಷನ್ಗಂತೂ ಮ್ಯಾಟ್ರ್ ಆಗಲ್ಲ, ತುಂಬ ಸ್ಮೂತಾಗೆಲ್ಲ ಪ್ಲೇ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಜಸ್ಟ್ ಮೀಡಿಯಾ ಕನ್ಸಂಪ್ಷನ್ಗೆ, ಬೇಸಿಕ್ ಯೂಸ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಅಥವಾ ಏನಾದರೂ ವರ್ಲ್ಡ್ ಆಫೀಸ್ ಅದು ಸಣ್ಣ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ ನಂಗೆ ಅನ್ನಿಸ್ದಂಗೆ ಒಂದು ಟ್ಯಾಬ್ ಏನು ತೊಂದರೆ ಆಗೋದಿಲ್ಲ ಅಂತ ಅನಿಸುತ್ತೆ. ಸೊ ಪ್ರೋಸೆಸರ್ ಓಕೆ, ಈ ಒಂದು ಬೆಲೆಗೆ 16,000 ರೇಂಜಿಗೆ ಪರವಾಗಿಲ್ಲ ಅಂತೀನಿ. ಇದಕ್ಕಿಂತ ಪವರ್ಫುಲ್ ಆಗಿರೋದು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅದು, ಬಟ್ ಇದು ಕೂಡ ಓಕೆ ಒಂದು ಲೆವೆಲ್ಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬಲ್ಲಿ ನಿಮಗೆ ಮೈನ್ ಸೆನ್ಸರು 8 MP ಸೆನ್ಸರ್ ಇದೆ. ಸೊ ಇದು ಕ್ಯಾಮ್ರಾಗೋಸ್ಕರ ಮಾಡಿರುವಂಥ ಫೋನ್ ಅಲ್ಲ, ಟ್ಯಾಬ್ ಇದು. ಸೊ ಅದರಿಂದ ಆ ಕ್ವಾಲಿಟಿ ತೋರಿಸ್ತಾ ಇದ್ದೀನಿ, ಹೇಳ್ಕೊಡೋ ಥರ ಏನೂ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 MP ಫ್ರಂಟ್ ಕ್ಯಾಮ್ರಾ. ಇದು ಅಷ್ಟೊಂದು ವೈಡ್ ಆಗಿದೆ ಅಂತ ಅನಿಸಿಲ್ಲ, ಇನ್ನೊಂದು ಸ್ವಲ್ಪ ವೈಡ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಕ್ಲಾರಿಟಿ ಫ್ರಂಟ್ ಪರವಾಗಿಲ್ಲ, ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಯ್ನ್ ಯೂಶಲಿ ಟ್ಯಾಬಲ್ಲೆಲ್ಲ ಫ್ರಂಟ್ ಕ್ಯಾಮ್ರಾನೇ ಯೂಸ್ ಮಾಡೋದು, ಝೂಮ್ ಕಾಲ್ಸು, ವಾಟ್ಸಪ್ ಕಾಲ್ ಇದಕ್ಕೆಲ್ಲ. ಸೊ ಫ್ರಂಟ್ ಕ್ಯಾಮ್ರಾ ಇಂಪಾರ್ಟೆಂಟು, ಇನ್ನು ಸ್ವಲ್ಪ ವೈಡ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕ್ಲಾರಿಟಿ ಪರವಾಗಿಲ್ಲ. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಫುಲ್ HD ವೀಡಿಯೋ ರೆಕಾರ್ಡ್ ಮಾಡೋ ಸಾಮರ್ಥ್ಯ ಇದೆ, ಬಟ್ ಯಾರು ರೆಕಾರ್ಡ್ ಮಾಡ್ತಾರೆ ಗೊತ್ತಿಲ್ಲ ಟ್ಯಾಬಲ್ಲಿ ವೀಡಿಯೋನೆಲ್ಲ. ಸೊ ಅದೆಲ್ಲ ಮ್ಯಾಟ್ರ್ ಆಗಲ್ಲ ನನಗೆ ಅನ್ನಿಸ್ದಂಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬಲ್ಲಿ ನಿಮಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಫೇಸ್ ಅನ್ಲಾಕ್ ಇದೆ, ಫೇಸ್ ಅನ್ಲಾಕ್ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ತೋರಿಸ್ತೀನಿ ನೋಡಿ, ಪಟ್ ಅಂತ ಅನ್ಲಾಕ್ ಮಾಡೋದು, ಪಟ್ ತುಂಬ ಟೈಮ್ ತೊಗೊಳ್ಳಲ್ಲ. ನೋಡ್ತಾ ಇದ್ದೀರಾ, ತುಂಬ ಫಾಸ್ಟ್ ಆಗಿರುವಂಥದ್ದು, ಇಂಪ್ರೆಸ್ ಮಾಡ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬಲ್ಲಿ 7100 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಒಂದು ಪರವಾಗಿಲ್ಲ. ಬಾಕ್ಸ್ ಒಳಗೆ 33 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ, ಆದರೆ ಈ ಒಂದು ಟ್ಯಾಬ್ ಸಪೋರ್ಟ್ ಮಾಡುವಂಥದ್ದು ಕೇವಲ 18 ವ್ಯಾಟ್ ಮಾತ್ರ. ಸ್ವಲ್ಪ ಸ್ಲೋಗೆ ಚಾರ್ಜ್ ಆಗುತ್ತೆ. ಈ 7100 ನೋಡೋದಕ್ಕೆ ಹೋದರೆ ಕೆಲವೊಂದು ಫೋನಲ್ಲಿ, ಯಾವುದೋ ಒಂದು ಫೋನಲ್ಲಿ 7000 mAh ಕೆಪಾಸಿಟಿ ಬ್ಯಾಟ್ರಿ ಫೋನಲ್ಲೇ ಇತ್ತು, ಟ್ಯಾಬಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ ಆಯಿತಾ. ಇದು ತುಂಬ ತಿನ್ನಾಗಿರುವಂಥ ಟ್ಯಾಬ್ಲೆಟ್ ಆಯ್ತು, ಅದರಿಂದ ಜಾಸ್ತಿ ಇವರು ಬ್ಯಾಟ್ರಿನ ಹಾಕೋದಕ್ಕಾಗಿಲ್ಲ ಅನ್ಕೋತೀನಿ. ಕೇವಲ 6.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು, ಕೇವಲ 6.9 mm. ಮತ್ತು ಅಷ್ಟೊಂದು ಹೆವಿ ವೆಯ್ಟು ಇಲ್ಲ ಆಯಿತಾ. ಮೆಟಾಲಿಕ್ ಬಾಡಿ ಆಗಿದ್ದು ಕೂಡ 440 ಗ್ರಾಮ್ ವೆಯ್ಟ್ ಇದೆ. ಸೊ ಅದರಿಂದ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಯಿತಾ ಅಂತ ನನಗೆಲ್ಲೋ ಅನ್ನಿಸ್ತು. ಸೊ ಇವ್ರು ಹೇಳೋ ಪ್ರಕಾರ ನೀವು ಫುಲ್ HD ವಿಡಿಯೋನ ಈ ಒಂದು ಟ್ಯಾಬಲ್ಲಿ ಸುಮಾರು 11-12 ಗಂಟೆ ಪ್ಲೇ ಮಾಡ್ಬೋದು. ಈ ಒಂದು ಬ್ಯಾಟ್ರಿಯಲ್ಲಿ 11-12 ಗಂಟೆ ಆದರೆ ಪರವಾಗಿಲ್ಲ, ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಅಂತಲೇ ಅನ್ನಿಸ್ತು. ಅಟ್ಲೀಸ್ಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿರೋದು ತುಂಬ ಚೆನ್ನಾಗಿ, ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಬಟ್ ಸಪೋರ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬಲ್ಲಿ Android 12ನ ಬೇಸ್ ಆಗ್ತಿರುವಂಥ ಕಲರ್ OS 12 ಇರುವಂಥದ್ದು. ಸೊ ಇದೊಂಥರ ನಿಯರ್ಲಿ ಸ್ಟಾಕ್ ಅನಿಸುತ್ತೆ, ಒಂದು ಲೆವೆಲ್ಲಿಗೆ ಸ್ಮೂತ್ ಆಗಿದೆ ಆಯಿತಾ. ಇದು ಸ್ವಲ್ಪ ಮಿಡ್ ಎಂಡ್ ಪ್ರೋಸೆಸರ್ ಆಗಿರೋದ್ರಿಂದ ಕೆಲವೊಂದು ಟೈಮ್ ನಿಮಗೆ ಸ್ಟಟರ್ ಅಂತ ಅನಿಸ್ಬೋದು. ಸೊ ಆ ಫೀಲ್ ಆಗುತ್ತೆ. ಇದು 60 Hz ಡಿಸ್ಪ್ಲೇ ಆಗಿರೋದ್ರಿಂದ ಆ ಒಂದು ಫೀಲ್ ಆಬ್ವಿಯಸ್ಲಿ ಆಗೇ ಆಗುತ್ತೆ, ಸ್ವಲ್ಪ ಸ್ಲೋ ಅಂತ ಅನ್ಸ್ಬೋದೇನೋ. ಬಟ್ ಸ್ಟಿಲ್ ಟಾಸ್ಕ್ ಎಲ್ಲ ಮಾಡೋದೇನು ತೊಂದರೆ ಆಗಲ್ಲ ಹಂಗೆ ಅನ್ನಿಸ್ದಂಗೆ. ಒಟ್ಟಿಗೆ ಆ ಒಂದು ಫೀಲ್ ಅಂತೂ ಇದೆ ಈ ಒಂದು ಟ್ಯಾಬಲ್ಲಿ, ಚೆನ್ನಾಗಿದೆ. ಒಟ್ಟಿಗೆ ಕಸ್ಟಮೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ನೀವು ಕಲರ್ OS ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ. ಸೊ ಅದೇ ರೀತಿ ಇರುವಂಥದ್ದು. ಇನ್ನು ಈ ಒಂದು ಟ್ಯಾಬಲ್ಲಿ ನಿಮಗೆ 4 ಸ್ಪೀಕರ್, ಕ್ವಾಡ್ ಸ್ಪೀಕರ್ ಇರುವಂಥದ್ದು ಆಯಿತಾ. ಇದು ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ, ಕ್ರೇಜಿ ವಿಷಯ. ಸೊ ಟೋಟಲ್ 4 ಸ್ಪೀಕರ್, ಇಲ್ಲೊಂದು ಟೋಟಲ್ 4 ಸ್ಪೀಕರ್ ಇದೆ. ಸೊ ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ, ಅದರಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಅವರು. ಇದನ್ನು ಬಿಟ್ಟರೆ ಇದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.1 ಕೂಡ ಇರುವಂಥದ್ದು. ಸೊ ಕ್ಯಾರಿಯರ್ ಅಗ್ರಿಗೇಷನ್ ಪ್ರಶ್ನೆನೇ ಬರಲ್ಲ ಇದರಲ್ಲಿ, ಏನಕ್ಕೆ ಅಂದರೆ ನಾವು ಸಿಮ್ನ ಹಾಕೋಕ್ಕಾಗಲ್ಲ. ಅದನ್ನು ಬಿಟ್ಟರೆ ಕೆಲವೊಂದು ಬೇಸಿಕ್ ಸೆನ್ಸರ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಸೊ ಇಷ್ಟು ಈ ಒಂದು ಟ್ಯಾಬಿಂದು ಕೆಲವೊಂದು ಮೈನ್ ಫೀಚರ್. ನೀವು ಹೋದರೆ ಕೇಳ್ಬೋದು ಈ ಒಂದು ಟ್ಯಾಬನ್ನು 16,000 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ಒಂದ್ಸಲ ಯೋಚನೆ ಮಾಡಿ ನೋಡಿ ಆಯಿತಾ. ಏನಕ್ಕೆ ಅಂದರೆ 16,000 ಕೊಡ್ತಾ ಇದ್ದೀರಾ, ಇನ್ ಕೇಸ್ ನಿಮ್ಮಲ್ಲಿ ವೈಫೈ ಇಲ್ಲ ಅಂತ ಅಂದರೆ ಹೆಂಗೆ ಯೂಸ್ ಮಾಡ್ತೀರಾ, ಮೊಬೈಲ್ನ ಹಾಟ್ಸ್ಪಾಟ್ ಹಾಕೊಂಡು ಯೂಸ್ ಮಾಡ್ತೀರಾ. ಎಲ್ರಿಗೂ ಆ ಥರ ಮಾಡೋದು ಕಷ್ಟ. ಸೊ ಮನೇಲಿ ವೈಫೈ ಇದ್ದವರು ನೋಡಿ ಇದು ತೊಗೊಂಡ್ರೆ ಓಕೆ, ಏನೋ ಒಂದು ಆಪ್ಷನ್ ಓಕೆ ಪರವಾಗಿಲ್ಲಪ್ಪ, ಅಟ್ಲೀಸ್ಟ್ ಮನೇಲಿ ವೈಫೈ ಇದೆ ಅಂತ ಅನ್ಕೋಬೋದು. ನಮ್ಮ ಇದರಲ್ಲಿ ಎಷ್ಟು ಜನದ ಹತ್ರ ವೈಫೈ ಇರುತ್ತೆ ಮನೇಲಿ.
ಹಳ್ಳಿಗಳಲ್ಲೆಲ್ಲ ಎಷ್ಟು ವೈಫೈಯೇ ಇರೋಲ್ಲ. ಸಿಟಿಲಾದರೆ ಕೆಲವು ಜನ ವೈಫೈ ಹಾಕ್ಸ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಮೊಬೈಲ್ ಇಂಟರ್ನೆಟ್ನೇ ಯೂಸ್ ಮಾಡೋದು. ಅವರು ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಅದೆಲ್ಲ ಹಿಂಸೆ ಅನಿಸುತ್ತೆ. ಸೊ ನೋಡಿ, ಅಟ್ಲೀಸ್ಟ್ ಇವರು ಒಂದು ಸಿಮ್ ಹಾಕೋ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಈಗ ಹೆಂಗಾಗಿದೆ ಅಂದರೆ ನಾವು ಸಿಮ್ಮನ್ನು ಹಾಕಬೇಕು ಅಂದರೆ ಇದಕ್ಕೆ ಸಪ್ರೇಟಾಗಿ ಸಿಮ್ ತೊಗೊಬೇಕು, ಆಯಿತಾ. ಫೋನ್ ಜೊತೆಗೆ ಒಂದು ಸಿಮ್ ತೊಗೊಬೇಕು. ಸಿಮ್ಮಿಗೆ ಹೆಂಗೂ ರೀಚಾರ್ಜ್ ಮಾಡಿಸ್ಲೇಬೇಕು, 300-350 ರೂಪಾಯಿ. ಆ ದುಡ್ಡಲ್ಲಿ ಇಂಟರ್ನೆಟೇ ಬಂದ್ಬಿಡುತ್ತಲ್ಲ ಅಂತ ಎಷ್ಟು ಜನ ಯೋಚನೆ ಮಾಡ್ತಾರೆ ಈಗ. ಸೊ ಆ ಒಂದು ಕಾರಣಕ್ಕೆ ಈ ಓಪೋದವರು ಕೂಡ ಅದನ್ನೇ ಯೋಚನೆ ಮಾಡಿಕೊಂಡು ಮೋಸ್ಟ್ಲಿ ವೈಫೈ ವೇರಿಯಂಟಲ್ಲಿ ಲಾಂಚ್ ಮಾಡಿದ್ರು ಅಂತ ಕಾಣುತ್ತೆ. ಸೊ ಇದಿಷ್ಟು ಈ ಒಂದು ಓಪೋ ಪ್ಯಾಡ್ ಏರ್ನ ಬಗ್ಗೆ ಒಪಿನಿಯನ್ನು. ಬೆಲೆ ಪರವಾಗಿಲ್ಲ, ಆಯಿತಾ. ಕ್ರೇಜಿ ಕಾಂಪಿಟೇಟಿವ್ ಆಗಿ ಲಾಂಚ್ ಮಾಡಿದರೆ ಅಂತ ಅನ್ನಲ್ಲ. ಒಟ್ಟಿಗೆ ಸ್ಪೆಸಿಫಿಕೇಷನ್ ಎಲ್ಲ ನೋಡಿಕೊಂಡ್ರೆ ಪರವಾಗಿಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಸೊ ಯೋಚನೆ ಮಾಡಿ ನೋಡಿ, ಬಿಲ್ಡೆಲ್ಲ ಬೆಂಕಿ ಇದೆ ಒಟ್ಟಿಗೆ. ಸೊ ಇನ್ನೊಂದು ಚೂರು ಕೆಲವೊಂದು ಸ್ಪೆಸಿಫಿಕೇಷನ್, ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಆಗಿರ್ಬೋದು, ಕ್ಯಾಮ್ರಾ ಒಂಚೂರು ಚೆನ್ನಾಗಿದೆ, ಒಂಚೂರು ಇಂಪ್ರೂವ್ ಮಾಡಿದರೆ, ಬ್ಯಾಟರಿ ಒಂಚೂರು ದೊಡ್ಡದಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದು. ಅದನ್ನು ಬಿಟ್ಟರೆ ಉಳ್ದಂಗೆ ಎಲ್ಲ ಸ್ಪೆಸಿಫಿಕೇಷನ್ ಕೂಡ ಚೆನ್ನಾಗಿದೆ. ಮತ್ತು ಈ ಒಂದು LTE ಸಪೋರ್ಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಇದಿಷ್ಟು ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.